ಕೇಸು. ನಿಯತ್ತಿಂದ ಟ್ಯಾಕ್ಸಿ ಓಡಿಸು ಅಂತ ನಮ್ಮ ಯಜಮಾನ್ರು ಗಾಡಿ ಕೊಟ್ರೆ ನೀನ್ ಕಳ್ಮನ್ ಸಾಗಿಸ್ತಾ ಇದ್ದೇನೋ? ಏ ಚಂಪಾ, ಗೊತ್ತಿಲ್ದಿರ ಏನೋ ಮಾತಾಡಬೇಡ. ಈ ಬ್ರೀಫ್ ಕೇಸು ಭರಣಿ ಅನ್ನೋರ್ದು. ಅವರು ಇದನ್ನ ನಮ್ಮ ಟ್ಯಾಕ್ಸಿನಲ್ಲಿ ಮರ್ತೋಗ್ಬಿಟ್ರು, ಅದಕ್ಕೆ ಮನೆಗೆ ತಗೊಂಡ್ ಬಂದೆ. ಅವ್ರು ಮರ್ತ್ ಹೋಗ್ಬಿಟ್ರು ಅಂತ ನೀನ್ ಮನೆಗ್ ತಂದ್ಬಿಡದ? ಹುಡುಕೊಂಡು ಹೋಗಿ ಕೊಡಕ್ತಾನೆ. ಟ್ಯಾಕ್ಸಿನ ರಾಂಗ್ ಸೈಡ್ ಅಲ್ಲಿ ನಿಲ್ಸಿದ್ದೆ. ನಾನು ಹುಡುಕೊಂಡು ಹೋಗೋದು, ಪೊಲೀಸರು ಬಂದು ನನಗೆ ಫೈನ್ ಹಾಕೋದು, ಆಮೇಲೆ ಪಾಂಡ್ರಂಗ ನನ್ನ ಮಕ್ ಉಗ್ಯೋದು, ಇದೆಲ್ಲ ಬೇಕಾ ನನಗೆ? ಅದಕ್ಕೆ ಮನೆಗೆ ತಗೊಂಡ್ ಬಂದೆ. ಅದು ನಮ್ಮದು ಗಂಡುಗಲಿ ವಂಶ. ಇದುವರೆಗೂ ನಾವು ಯಾರಿಗೂ ಮೋಸ ಮಾಡಿಲ್ಲ. ಅವಳ ವಸ್ತುನ ಅವಳಿಗೆ ತಲುಪಿಸ್ಬೇಕು. ಫೋನ್ ನಂಬರ್ ಇದೆಯಾ? ಇಲ್ಲ, ಇದ್ದಿದ್ರೆ ಇಷ್ಟಲ್ಲಾಗ್ಲೇ ಫೋನ್ ಮಾಡ್ಬಿಡ್ತಿದ್ದೆ. ಮತ್ತೆ ಇವಾಗ ಹೇಗ್ ತಲುಪಿಸ್ತೀಯಾ? ಅವರೇ ಹುಡ್ಕೊಂಡ್ ಬರ್ತಾರೆ, ಇಲ್ಲ ನಾನೇ ಹುಡ್ಕೊಂಡು ಹೋಗ್ತೀನಿ. ಗೋವರ್ಧನ್, ಆ ಟ್ಯಾಕ್ಸಿ ಡ್ರೈವರು ಟ್ಯಾಕ್ಸಿ ಇಳಿದು ಈ ಮನೆಗೆ ಬಂದ ಅಂದ್ರೆ ಇದೇ ಅವ್ನ ಮನೆ ಇರಬೇಕು. ರಂಗತ್ತೆ, ನೀನೇನು ಯೋಚನೆ ಮಾಡಬೇಡ. ನಾನು ಈ ಬ್ರೀಫ್ ಕೇಸ್ನ ಭರಣಿ ಅವ್ರು ಬಿಟ್ಟು ಬೇರೆ ಅವ್ರಿಗೆ ಯಾರಿಗೂ ಕೊಡೋದಿಲ್ಲ. ಅವ್ರಿಗೆ ಈ ಬ್ರೀಫ್ ಕೇಸ್ ತಲುಪಿಸೋ ಜವಾಬ್ದಾರಿ ನಂದು. ಯಾರನ್ನ ನೀನು ಕದ್ದು ಮುಚ್ಚಿ ನೋಡ್ತಾ ಇದೀಯಾ? ನಾನ್ ಯಾರನ್ನು ಕದ್ದು ಮುಚ್ಚಿ ನೋಡ್ತಾ ಇಲ್ಲ ಯಜಮಾನ್ರೆ. ಕಿಟಕಿ ಕಡೆಯಿಂದ ಯಾರೋ ನಮ್ಮನೆ ಕಡೆ ಹೊಂಚ್ ಹಾಕ್ತಾ ಇದಾರೆ. ನೀನು 24 ಗಂಟೆ ಸೊಂಟನ ನುಳಿಸ್ಕೊಂಡು ನಿಂತ್ಕೊಂಡ್ರೆ ಎಲ್ಲರೂ ಹೊಂಚು ಹಾಕ್ತಾರೆ. ಆದಷ್ಟು ನುಳಿಯೋದನ್ನು ಕಡಿಮೆ ಮಾಡಿ ತಪ್ಪು ಒಳಗಡೆ ಹೋಗು. ಕಣ್ಣು ಹಾಕ್ಬೇಕಾಗಿರೋರೆ ಹಾಕ್ತಾ ಇಲ್ಲ, ಯಾರ್ಯಾರೋ ಕಣ್ಣು ಹಾಕ್ತಾ ಇದಾರೆ. ಕಾಲ ಬಂದಾಗ ಕಣ್ಣು ಹಾಕೋದಾಗತ್ತೆ. ಹೇಳ್ದು ಕೇಳಿಸ್ತಲ್ವಾ? ಹೋಗು ಒಳಗಡೆ. ನಾನು ಹೇಳಕ್ಕೆ ಬಂದು ಯಾರ್ಬೇಕಾಗಿತ್ತು? ಎಲ್ಲಿಯ ದಾಂಡಿಗ? ದಾಂಡಿಗಾನೋ ಈ ಮನೇಲಿ ಯಾರು ಇಲ್ಲ. ಅದೇ ರೀ, ದಪ್ಪಗೆ ಎತ್ತರಿಗೆ ಕಾಡ್ಕೋಣ. ಅವ್ರ ಹತ್ರ ನಮ್ದು ಬ್ರೀಫ್ ಕೇಸ್ ಇದೆ. ಹೋಗಿ ಹೋಗಿ ಕಾರ್ಕೋಣದ ಹತ್ರ ನಿಮ್ ಬ್ರೀಫ್ ಕೇಸ್ ಕೊಟ್ಟಿದ್ದೀರಲ್ಲ, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಕಾಡ್ಕೊಂಡ್ರೆ ಟ್ಯಾಕ್ಸಿ ಡ್ರೈವರ್. ಓ, ನೀವು ಟ್ಯಾಕ್ಸಿ ಗಿರಾಕಿಗಳ? ನಿಮ್ ಬ್ರೀಫ್ ಕೇಸ್ ನ ಕಾರಲ್ಲಿ ಮರ್ತ್ಬಿಟ್ಟಿದ್ದೀರಾ? ಹೌದು. ಒಂದ್ ನಿಮಿಷ ಇರಿ. ಅಣ್ಣಯ್ಯ, ಅಣ್ಣಯ್ಯ, ಯಾರ್ರಿ ನೀವು? ಅಣ್ಣಯ್ಯ, ರುಚಿಗೆ ಹೇಳ್ಬೇಡ. ಮರ್ತು ಇವ್ರ ಬ್ರೀಫ್ ಕೇಸ್ ನ ನಮ್ ಟ್ಯಾಕ್ಸಿಲೇ ಬಿಟ್ಟು ಹೋಗಿದ್ರು. ಅದನ್ನ ತಗೊಂಡು ಹೋಗೋದಕ್ಕೆ ಅಂತ ಇವ್ರು ಬಂದಿದ್ದಾರೆ. ಅರೇ ಅಲ್ಲ, ನಿಮ್ಮ ಪ್ರಾಬ್ಲಮ್ ಅಲ್ಲ ಬಿಡಿ, ನಿಮ್ಮ ವಯಸ್ಸಿನ ಪ್ರಾಬ್ಲಮ್ ಅದು. ನೋಡಿ, ನಿಮ್ಮಂಥವ್ರೆಲ್ಲ ಟ್ಯಾಕ್ಸಿ ಏರೋವಾಗ ಮೈ ಮೇಲೆ ಜ್ಞಾನ ಇಟ್ಕೊಂಡಿರ್ತೀರ. ಅದೇ ಟ್ಯಾಕ್ಸಿಯಿಂದ ಇಳಿಯುವಾಗ ಮೈ ಮೇಲೆ ಪರಿಜ್ಞಾನನೇ ಮರ್ತು ಬಿಟ್ಟಿರ್ತೀರ. ಆ ಟ್ಯಾಕ್ಸಿ ಒಳಗಡೆ ನಿಮ್ಮ ಲಗೇಜ್ಗಳಿಗೆ ನೀವೇ ಜವಾಬ್ದಾರ ಅಂತ ಬರ್ದಿತ್ತೋ ಇಲ್ವೋ? ಓದಿದ್ರೋ ಇಲ್ವೋ? ಅದು ಗೊತ್ತು ಸರ್, ಆದ್ರೆ ಮರ್ತೋಗ್ಬಿಟ್ವಿ. ನಮ್ಗೀಗ ನಮ್ ಬ್ರೀಫ್ ಕೇಸ್ ಬೇಕು ಅಷ್ಟೇ. ಬೇಕು ಅಂದ್ರೆ ಏನು ಮಾಡೋಣ? ನಿಮ್ಮ ಡ್ರೈವರ್ ಇದ್ನಲ್ಲ, ಅವ್ನು ಡ್ಯೂಟಿ ಮೇಲೆ ಹೋಗೋನೆ. ಇನ್ನೊಬ್ಬ ಇದ್ದ, ಅವ್ನು ಮೂಟೆ ಹೊರಕ್ಕೆ ಹೋಗೋಣ. ಒಂದು ಕೆಲಸ ಮಾಡ್ತೀನಿ ಇದೆ, ಲೇ ದೇವ್ರು ಕೊಡ್ದಂಗೆ ಮನೆಯಲ್ಲಿರ್ತಕ್ಕಂಥ ಅಷ್ಟು ಬ್ರೀಫ್ ಕೇಸ್ನ ತಂದು ಇವ್ರ ಮುಂದೆ ಇಡು. ಅವ್ರದ್ದು ಯಾವುದೋ ಅದನ್ನ ಎತ್ಕೊಂಡು ಹೋಗು. ಅಪ್ಪ ರಾಜ್ಕುಮಾರ್, ಏನೋ ನಿನ್ನ ಹೆಸರು? ನನ್ನ ಹೆಸರು ಗೋವರ್ಧನ್ ಅಂತ. ಅಲ್ಲ ಕಣ, ಇವತ್ತೇನೋ ಬ್ರೀಫ್ ಕೇಸ್ ಕಳ್ಕೊಂಡೆ ಓಕೆನಪ್ಪ. ಮುಂದೊಂದು ದಿವಸ ನಿನ್ನ ಹೆಂಡ್ತಿನ ಅಲ್ಲಿ ಕಳ್ಕೊಂಡು ನನ್ನ ಹೆಂಡ್ತಿ ಕಳ್ದೊಳಗೆ ಹುಡುಕೊಡೋದು ನಾನು ಎಲ್ಲಿಂದ ಹುಡುಕೊಡ್ಲಿ? ನೋಡಿ ಸರ್, ನೀವೀಗೆಲ್ಲ ಮಾತಾಡಬೇಡಿ. ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಕಲರ್ ವಾಟ್ ಕಲರ್? ನಮ್ಮ ಹೆಸರು ಗೊತ್ತಾಗಲಿಲ್ಲ. ಮಾಯಾ. ಮಾಯವೋ, ನೀನು ಬ್ರೀಫ್ ಕೇಸ್ ಮರ್ತಿದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಬಿಡ. ನೋಡಿ, ನಮ್ಮ ಮನೇಲಿರೋದು ಇಷ್ಟೇ ಬ್ರೀಫ್ ಕೇಸ್. ರೀ ಮಾಯಾ ಅವರೇ, ಇನ್ನು ಮುಂದಕ್ಕಾದ್ರೂ ನಿಮ್ಮ ಲೈಫಲ್ಲಿ ವಸ್ತುಗಳ ಬಗ್ಗೆ ಸ್ವಲ್ಪ ಜಾಗೃತಿಯಿಂದ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದ್ಯಾವುದು ನಮ್ದಲ್ಲ, ನಮ್ದು ಬೇರೆ ತರ ಬ್ರೀಫ್ ಕೇಸ್. ಗೊತ್ತಾಗಿ ನಮ್ಮ ಮನೇಲಿರೋದು ಇಷ್ಟೇ ಬ್ರೀಫ್ ಕೇಸ್ ಕಣ್ರಿ. ಅಲ್ಲ, ನಿಮ್ದಾಗಿದ್ರೆ ಮಾತ್ರ ತಗೊಂಡೋಗಿ, ಇಲ್ಲ ಅಂದ್ರೆ ಹಂಗೆ ಹೋಗಿ. ನೋಡ್ರಿ, ಬೇಕು ಬೇಕು ಅಂತ ನಮ್ಮ ಬ್ರೀಫ್ ಕೇಸ್ ನ ಬಚ್ಚಿಟ್ಟು ಆಟ ಆಡಿಸ್ತಾ ಇದ್ದೀರಾ? ನಮ್ ಬ್ರೀಫ್ ಕೇಸ್ ಕೊಡ್ಲಿಲ್ಲ ಅಂದ್ರೆ ಏನಪ್ಪ, ನಮ್ಮನ್ನೆಲ್ಲ ಪೀಸಾ? ಹೌದು. ಎಲ್ಲಿ ಮತ್ತೆ? ಆ ಬ್ರೀಫ್ ಕೇಸ್ನ ತಂದು ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಪೀಸ್ ಮಾಡಿ ಕಾಗೆಗಳಿಗೆ ಹಾಕ್ಬಿಡ್ತೀವಿ ಅನ್ನೋ ಡೈಲಾಗೇ ಬರಲಿಲ್ಲ. ಕಾಗೆಗಳು ಸಾಕ್ಷಿ ಹೇಳಿದ್ರೆ ಕಷ್ಟ ಅಂತ ನಾವು ಆ ಕೆಲಸ ಮಾಡ್ತಾ ಇಲ್ಲ. ಲೋ ರಜಾ, ನೀನು ನಿನ್ನ ಹೆಸರನ್ನ ಗೋವರ್ಧನ ಅಂತ ಇಟ್ಕೋಬಾರ್ದಿತ್ತು, ಗೋಮುಖ ವ್ಯಾಘ್ರ ಅಂತ ಇಟ್ಕೋಬೇಕಿತ್ತು. ಏನೋ ನನಗೆ ಮೋಟರ್ ಚಕ್ರ ತೋರಿಸ್ತೀಯ? ನಮ್ಮ ಮನೆಯಲ್ಲಿ ಒಂದು ಗಂಡುಗಲೇಶ್ವರನ ಖಡ್ಗ ಇದೆ, ನಿನ್ನಷ್ಟೇ ಉದ್ದ ಇದೆ. ಅದನ್ನ ನಾವು ಯಾವಾಗಲೂ ಅಟ್ಟದ ಮೇಲಿಟ್ಟಿರ್ತೀವಿ, ಕೆಳಗಿಳಿಸಲ್ಲ. ಯಾಕೆ ಅಂದರೆ ಒಂದು ಸಲ ಅದನ್ನ ಕೆಳಗಿಳಿಸ್ಬಿಟ್ರೆ ಅದಕ್ಕೆ ಯಾರ್ದಾದ್ರೂ ಒಬ್ರದ್ದು ರಕ್ತದ ರುಚಿ ತೋರಿಸ್ಲೇಬೇಕು. ಹಂಗಾಗಿ ಮೇಲೆ ಮಡಗಿರ್ತೀವಿ. ಇಟ್ಕೊಳ್ಳೋ, ಚಾಕು ಒಳಗಡೆ ಇಟ್ಕೊಳ್ಳೋ. ನಿಮಗೆ ನಿಮ್ಮ ಬ್ರೀಫ್ ಕೇಸೇ ಬೇಕಿತ್ತು ಅಂದರೆ ನೀವು ಯಾವ ಕಾರಲ್ಲಿ ಬಂದರೂ ಆ ಕಾರ್ ಡ್ರೈವರ್ನ ಕೇಳ್ಕೊಡಿ. ಎಲ್ಲಿಯ ದಾಂಡಿಗ? ಅವನು ಎಲ್ಲಿರ್ತಾನೆ ಅಂತ ನಮ್ಗೇನು ಗೊತ್ತು? ನಮ್ಮ ಮನೆಯಲ್ಲಿ ಇನ್ನೊಂದು ದಂಡಪಿಂಡ ಇದೆ, ಅವನು ಆ ಗೋಡನ ಹತ್ರ ಮೂಟೆ ಓಡ್ತಾ ಇರ್ತಾನೆ. ಅವ್ನು ಹೋಗಿ ಹಿಡ್ಕೊಳ್ಳಿ, ಅವ್ನು ಎಲ್ಲಿದ್ದಾನೆ ಅಂತ ಅವ್ನು ತೋರಿಸ್ತಾನೆ. ಆ ಗೋಡನ್ ಅಡ್ರೆಸ್ ಕೊಡಿ. ಸಿಗುತ್ತಾನೆ. ಈಗ ಹೋಗ್ತೀವಿ. ಒಂದ್ ವೇಳೆ ನಮ್ ಬ್ರೀಫ್ ಕೇಸ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಬರ್ತೀವಿ. ಏನ್ ಮಾಡ್ತಿದ್ಯೋ ನೀನ್? ಬಂದಿರೋದು ಮೂಟೆ ಹೊರಕ್ಕೋ ಇಲ್ಲ ನಿದ್ದೆ ಮಾಡಕ್ಕೋ? ಸರ್, ಮೂಟೆ ಹೊತ್ತು ಹೊತ್ತು ನನ್ನ ಬೆನ್ನು ಲಬೋ ಲಬೋ ಅಂತ ಬಡ್ಕೋತಾ ಇದೆ ಸರ್. ಯಾರ ಹತ್ರ ಬಿಡ್ತೀಯ ರೈಲು? ಬಡ್ಕೊಳ್ಳೋದು ಬೆನ್ನಲ್ಲ, ಬಾಯಿ. ಆದ್ರೆ ನೋವ್ತಿರೋದು ಬೆನ್ನೇ ಸರ್. ಯಾವುದೇ ಕೆಲಸ ಮಾಡಿದ್ರು ಹೊಸದ್ರಲ್ಲಿ ನೋವಿರುತ್ತೆ.
ನಾನು ಒಂದು ಟೈಮಲ್ಲಿ ಮೂಟೆ ಹೊತ್ತೇ ಕೆಲಸ ಮಾಡಿದವನು. ಈಗ ಮೂಟೆ ಅಂಗಡಿ ಓನರ್ ಆಗಿದ್ದೀನಿ. ಸರ್ ನಾನು ಯಾವತ್ತು ಸರ್ ಮೂಟೆ ಅಂಗಡಿ ಓನರ್ ಆಗೋದು? ದಿನ ಮೂಟೆ ಹೊರ್ತಾ ಇರು, ಒಂದಲ್ಲ ಒಂದಿನ ಅದೃಷ್ಟದ ಮೂಟೆ ಸಿಗುತ್ತೆ. ಹೋಗಿ ಮೂಟೆ ಹೊರು. ಸಿಗುತ್ತೆ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಏನ್ ಮೂಟೆ ಬೇಕಿತ್ತಾ? ಒಂದ್ ಮೂಟೆ ತಗೊಂಡ್ರೆ 2 ಮೂಟೆ ಫ್ರೀ. ಮೂಟೆ ಇಟ್ಕೊಂಡು ನಾ ಏನ್ ಮಾಡ್ಲೆ? ಅದು ಕರೆಕ್ಟ್ ಅನ್ನಿ, ನೀವೇ ಮೂಟೆ ತರ ಇದ್ದೀರಾ. ಒಳ್ಳೆ ಚೆನ್ನಾಗಿ ತಮಾಷೆ ಮಾಡ್ತೀರಾ. ಸ್ವಲ್ಪ ವಿಟ್ಲನ್ ಕರಿತೀರಾ, ಮಾತಾಡ್ಬೇಕಿತ್ತು. ಅವನು ಮೂಟೆ ಹೊರೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ. ಸರ್ ಇದು ಅವನಿಗೆ ಸಂಬಂಧಪಟ್ಟ ವಿಷಯ, ತುಂಬಾ ಅರ್ಜೆಂಟು. ಏನದು? ಭರಣಿ ಅನ್ನೋ ಹುಡುಗಿಗೆ ಪ್ರೇಮ ಜ್ವರ ಬಂದ್ಬಿಟ್ಟಿದೆ, 104 ಡಿಗ್ರಿದು. ಅಷ್ಟೊಂದು ಜ್ವರ ಬರಬಾರ್ದು. ಲೇ ವಿಟ್ಲ, ಯಾರು ಬಂದಾರೆ ಬಾಯ್ಲಿ. ಏನಪ್ಪ ಅದು ವರ್ಕಿಂಗ್ ಅವರ್ಸ್ ಅಲ್ಲಿ ಡಿಸ್ಟರ್ಬ್ ಮಾಡ್ತಿದ್ಯಾ? ತುಂಬಾ ಅರ್ಜೆಂಟ್ ಕೊಡೋ, ಮಾತಾಡ್ಬೇಕು. ಸರಿ ನೀನ್ ನಡಿ. ಏನೋ ಮಾತಾಡೋಕಿದೆ ಅಂತೆ, ಮಾತಾಡಿ ಬೇಗ ಕಳ್ಸು. ಸರಿ ಸರ್. ಆಹಾಹಾ, ರಾಮ ಆಂಜನೇಯ ಒಬ್ರನ್ನೊಬ್ರು ತಪ್ಕೊಂಡಾಗ ಆಯ್ತು. ಬಾಲ ಒಂದಿಲ್ಲ ಅಷ್ಟೇ. ಯಾಕಪ್ಪದ್ದು ಟ್ಯಾಕ್ಸಿಗೆ ಯಾರು ಗಿರಾಕಿ ಸಿಗ್ಲಿಲ್ವಾ? ವಿಟ್ಲ, ಇವತ್ತು ನನ್ನ ಅದೃಷ್ಟ ಎಂತ ಚೆನ್ನಾಗಿದೆ ಗೊತ್ತಾ? ಭರಣಿ ಅನ್ನೋ ಒಂದು ಸುಂದರವಾದ ಹುಡುಗಿ ಬಂದು ನನ್ನ ಟ್ಯಾಕ್ಸಿನಲ್ಲಿ ಕೂತ್ಕೊಂಡ್ಲು. ಆಮೇಲೆ ಏನಾಯ್ತು ಗೊತ್ತಾ? ಇಷ್ಟಾಯ್ತು. ಲೋಪದ್ದು ಅವಳು ಬಿಟ್ಟೋಗಿರೋ ಬ್ರೀಫ್ ಕೇಸು ನಿನ್ನ ಗಾಡಿಲೇ ಇದೆ ಅಂತ ಆಯ್ತು. ಹೌದು ಕಣೋ. ಆ ಭರಣಿನ ನೋಡ್ತಿದ್ದ ಹಾಗೆ ಮೊದಲನೇ ನೋಟಕ್ಕೆ ನನಗೆ ಅವಳ ಮೇಲೆ ಲವ್ ಆಗೋಯ್ತು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹಂಗಂತೀಯ? ಲೋಪದ್ದು ದೇವ್ರು ನಿನ್ ಪಾಲಿಗೆ ಕಣ್ಣು ಬಿಟ್ಬಿಟ್ಟ ಕಣ. ಅವಳ ಹೆಸರು ನಿನ್ ಹಣೆದಲ್ಲಿ ಬರ್ದಿರೋದು. ಈ ಕಡೆ ಬಾ, ಈ ಕಡೆ ರಾ, ಈ ಕಡೆ ನೀ. ಹೌದೇನೋ, ನನಗೆ ಗೊತ್ತಾಗಿಲ್ವಲ್ಲ. ನಿನ್ ಕನ್ನಡಿದ ನಿನ್ ಮುಖ ಸರಿಯಾಗಿ ನೋಡ್ಕೊಂಡೇ ಇಲ್ಲ. ಅದೆಲ್ಲ ಬಿಟ್ಟಾಕೋ, ಇವಾಗ ಏನು ಮಾಡೋದು ಅಂತ ಹೇಳು. ನೋಡು ಪದ್ದು, ಅವಳು ಬಿಟ್ಟೋಗಿರೋ ಬ್ರೀಫ್ ಕೇಸ್ನ ಅವಳಿಗೆ ತಗೊಂಡೋಗಿ ತಲುಪ್ಸು. ಆಗ ನೀನ್ ಎಷ್ಟು ಪ್ರಾಮಾಣಿಕ ಅಂತ ಅವಳು ಗೊತ್ತಾಗುತ್ತೆ. ಅವಳಿಗೆ ನಿನ್ನ ಪ್ರೀತಿನ ಹಂಗಂಗೆ ಶುರುವಾಗುತ್ತೆ. ನಿನ್ನ ಮದುವೆಗೆ ಹನಿಮೂನ್ಗೆ ಎತ್ತಾಕೊಂಡು ಹೋಗ್ತಾಳೆ. ಆದ್ರೆ ಅವಳು ಉಡುಪಿಗೆ ಹೋಗ್ಬಿಟ್ಟಿದ್ದಾಳೆ ಕಣ. ಅಡ್ರೆಸ್ ಇಲ್ದಿರ ಉಡುಪಿಲಿ ಭರಣಿನ ಹೇಗೋ ಹುಡ್ಕೋದು? ಲೋಪದ್ದು ಉಡುಪಿನದು ಚಿಕ್ಕ ಊರ್ ಕಣೋ. 4 ಗಲ್ಲಿ ಸುತ್ತಿದ್ರೆ ಎಲ್ಲಿದ್ರು ಭರಣಿ ಸಿಗ್ತಾಳೆ, ನಿನ್ನ ಮದುವೆ ಆಗ್ತಾಳೆ. ಏನು ಮೂಟೆ ಬೇಕಾಗಿತ್ತಾ? ನಾವು ಮೂಟೆ ತಗೊಳೋದಿಕ್ ಬಂದಿಲ್ಲ. ಮತ್ತೆ ನಂಗೆ ಆ ದಾಂಡಿಗ ಬೇಕು. ದಾಂಡಿಗ್ನ? ಸರಿ, ವಿಚಾರಿಸ್ಕೊಳ್ಳಿ. ಸುಮ್ಮನೆ ಹಂಗೆ ನಿಂತ್ಕೊಳ್ಳಿ, ಒಂದು ಫೋಟೋ ತೆಗಿತೇನೆ. ಒಂದು ನಿಮಿಷ ತಡೀರಿ. ಟೂರಿಸ್ಟ್ ಇರ್ಬೇಕು. ಏನ್ ಸರ್ ಪಿಕಪ್ ಡ್ರಾಪ? ನೀನನ್ನ ಪಿಕಪ್ ಮಾಡಿ ಟಿಪ್ಪು ಡ್ರಾಪ್ ಇಂದ ಡ್ರಾಪ್ ಮಾಡ್ಬಿಡ್ತೀವಿ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ನಿನ್ ಕಾರಲ್ಲಿ ಒಂದು ಬ್ರೀಫ್ ಕೇಸ್ ಇತ್ತಾ? ಬ್ರೀಫ್ ಕೇಸ್ ಎಲ್ಲಿ? ನಾವು ಮಾತಾಡ್ತಿದ್ದನ್ನ ಕದ್ದು ಕೇಳಿಸ್ಕೊಂಡ್ ಬಂದಿದ್ರೆ ಅನ್ಸುತ್ತೆ. ಮತ್ತೆ ಅವ್ರ ಬ್ರೀಫ್ ಕೇಸ್ ಬಗ್ಗೆ ಕೇಳಿದ್ರೆ ಏನೋ ಹೇಳಿ. ನನಗೆ ಗೊತ್ತಿಲ್ಲ ಅಂತ ಹೇಳೋ. ತಲೆ ಕೆಡಿಸ್ಕೊಂಡು ಅದೇನದು ಬ್ರೀಫ್ ಕೇಸ್ ಕತೆ ಸ್ವಲ್ಪ ವಿವರಿಸಿ ಹೇಳಿ. ಭರತ್ ಲಾಲ್ ಮನೆಯಿಂದ ಒಂದು ಟ್ಯಾಕ್ಸಿ ಹೊರಟು. ಅದರಲ್ಲಿ ಭರಣಿನ ಕರ್ಕೊಂಡೋಗಿ ಬಸ್ ಸ್ಟಾಪ್ ಅಲ್ಲಿ ಡ್ರಾಪ್ ಮಾಡಿದ್ರಿ. ಆದ್ರೆ ಅವಳು ಅದನ್ನ ನಿಮ್ ಟ್ಯಾಕ್ಸಿಲೇ ಬ್ರೀಫ್ ಕೇಸ್ನ ಮರ್ತೋದ್ಲು. ನೋಡಿ ಮೇಡಮ್, ನನ್ಗೆ ಯಾವ ಭರತ್ ಲಾಲ್ ಗೊತ್ತಿಲ್ಲ, ಭರಣಿನೂ ಗೊತ್ತಿಲ್ಲ, ಬ್ರೀಫ್ ಕೇಸು ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾರೆ. ಏನ್ ಹೇಳ್ತಿದ್ಯಾ? ನೀನೇನ್ ಹೇಳ್ತಿದ್ಯಾ? ನೀನೇನೋ ಸುಮ್ಮನೆ ಇದೆಯಾ? ದಬಾಯಿಸ್ ಕಳಿಸಲೇ. ನೋಡ್ರಿ, ನೀವ್ ಯಾವ ಬ್ರೀಫ್ ಕೇಸು ನನಗೆ ಕೊಟ್ಟಿಲ್ಲ, ನನಗೆ ಬ್ರೀಫ್ ಕೇಸ್ ಬಗ್ಗೆನೂ ಗೊತ್ತಿಲ್ಲ. ಸುಮ್ಮನೆ ರೈಟ್ ಹೇಳ್ತಾರೆ. ಏನು ಅದು ಗಲಾಟೆ? ಅಲ್ಲ ಸಾವ್ಕಾರ್ರೆ, ನಿಮ್ಮ ಅಂಗಡಿಗೆ ಯಾವನೊಬ್ಬ ಬಂದು ಗಲಾಟೆ ಮಾಡ್ತಿದ್ರೆ ನೀನು ನೋಡ್ಕೊಂಡು ಸುಮ್ಮನಿರದ? ನೋಡ್ತಾ ಇರು ನಾನೀಗ ಏನ್ ಮಾಡ್ತೀನಿ ಅಂತ. ಬ್ರೀಫ್ ಕೇಸ್ ಕೊಡ್ಲಿಲ್ಲ ಏನ್ ಮಾಡ್ತೀನಿ ನೋಡು. ಏನೋ ಮಾಡ್ತೀಯಾ? ಏನ್ ಮಾಡ್ತೀನಾ? ಅಲ್ಲ ಯಜಮಾನ್ರೆ, ಇದು ನಿಮ್ಮ ಅಂಗಡಿ. ನಿಮ್ಮ ಮೇಲೆ ಕೈ ಮಾಡಿ ಹಾಕೋನ್ಗೆ ಏನಿದೆ ಅಂತ? ಈಗ ಅವನಿಗೆ ಮಾಡ್ತೀನಿ ತಾಳು. ಹರಿಯಿಂದ ಬ್ರೀಫ್ ಕೇಸ್ ಕೊಡ್ತೇ ಇಲ್ವಾ? ನನ್ನ ಹತ್ರ ಬ್ರೀಫ್ ಕೇಸ್ ಇಲ್ಲ. ಎಸ್ ಅಲ್ಲ ಅದನ್ನೇ ಕೇಳ್ತ್ಯಾ? ಕೊಡ್ದೇ ಇದ್ರೆ ಇವಾಗ ಏನ್ ಮಾಡ್ತೀನಿ ಗೊತ್ತಾ? ಅವಾಗ ಏನು ಮಾಡ್ಲಿಲ್ಲ, ಇವಾಗ ಏನ್ ಮಾಡ್ತೀಯ? ಏನ್ ಮಾಡ್ತೇನಾ? ನೋಡಿ, ನಾನು ಹೊಡೆದೇ ಬಿಡ್ತೀನಿ. ಇವಾಗ ಹೇಳ್ತಾ ಇದ್ದೀನಿ, ಮೂಟೆನೆಲ್ಲ ನಿಮ್ಮ ಮೇಲೆ ಬಿಸಾಕ್ಬಿಡ್ತೀನಿ. ನೀವು ಯಜಮಾನ್ರು ಹೆಂಗಿರ್ಬೇಕು? ಒಂದು ನಿಮಿಷ ಇರಿ. ಹೋಗ್ನಲ್ಲ ಕಿಕ್ಕಿ ಅವ್ನಿಗೆ ಹೇಳ್ತೀನಿ. ಯಾರ್ಯಾರ ನನ್ನ ಅಂಗಡಿ ಕಳಿಸಿ ನಾನು ಹೊಡಿಸ್ತಿದ್ದೆ. ಅಯ್ಯಮ್ಮ ಹೊಡೆಬಿಡ್ತ. ನಾಳೆಯಿಂದ ಮೂಟೆ ಹೊರಗೆ ಬಂದು ನಿನ್ನನ್ನೇ ಮೂಟೆ ಕಟ್ಟಿಬಿಡ್ತೀನಿ. ಲೇ
ದೇವ್ರ ಕೊಡ್ತಂಗೆ ಏನಾಯ್ತಣ್ಣಯ್ಯ ಅದು ಏನ್ ದಂಡ ಪಿಂಡಗಳು ಎಡವಟ್ ಮಾಡ್ಕೊಂಡ್ರೆ ಏನೋ ಗೊತ್ತಿಲ್ಲಮ್ಮ ಒಟ್ಟಿನಲ್ಲಿ ಎಡವಟ್ ಮಾಡ್ಕೊಂಡಿದ್ದಾರೆ ಅಂತ ನನ್ನ ಫೋನ್ ಬಂದಿತ್ತು. ಹೇಳ್ತಿರೋ ನಿಜನಾ? ನಮ್ಮ ತಾಯಣ್ಣಗೂ ಕಣಮ್ಮ ಏನೋ ಒಂದು 4 ಕಾಸು ಸಂಪಾದನೆ ಮಾಡ್ಲಿ ಅಂತ ಮೂಟೆ ಹೊರಗೆ ಹಚ್ಚಿದ್ರೆ ಅಲ್ಲೂ ಕೂಡ ನಿಮ್ಮ ಯಜಮಾನಪ್ಪ ನೆಟ್ಟಿಗೆ ಬಾಳಿಲ್ಲಮ್ಮ. ಏನ್ ಮೂಟೆ ಕಟ್ಬಿಟ್ರೆ? ಏನು ಮೂಟೆ ಕದ್ನೋ ಇಲ್ಲ ಯಜಮಾನಪ್ಪನ ಒತ್ನೋ ಒಟ್ಟಿನಲ್ಲಿ ಯಜಮಾನಪ್ಪ ಇವನೊಂದು ಒದ್ದು ಹಾಕಿ ಹಾಕೋಣ. ಅಣ್ಣಯ್ಯ ಸ್ವಲ್ಪ ಅಂಗಡಿ ಹತ್ರ ಹೋಗಿ ಅದೇನಾಯ್ತು ಅಂತ ವಿಚಾರಿಸ್ಕೊಂಬ. ಸಾಕು ಸುಮ್ನಿರೆ. ಕೆಲಸ ಕೊಡ್ಸಿದ ತಪ್ಪಿಗೆ ದಿನ ಹೋಗಲ್ ಜಗಳ ಬಿಡ್ಸಕ್ಕಾಗುತ್ತಾ? ಏನು ಯಜಮಾನ್ರೆ ನೀವ್ ಯಾರ ಮಾತನ್ನು ಕೇಳ್ಬೇಡಿ. ತೆಪ್ಪಗ್ ಮನೇಲಿರಿ, ಕೆನೆ ಕಾಫಿ ಮಾಡಿ ಕೊಡ್ತೀನಿ. ನಿಮ್ದು ಅವಮಾನ ಆಗಿದ್ದು ಅಲ್ದಲೆ ಸಿಕ್ಕಿದ್ದು ಒಂದು ಮೂಟೆ ಹೊರ ಕೆಲಸ ಕಣು, ಅದು ಕಿತ್ಕೊಂಡು ಹೋಯ್ತಲ್ಲ. ಈ ಸೋತ್ ಮುಖ ಇಟ್ಕೊಂಡು ಮನೆಗೆ ಹೇಗೆ ಹೋಗ್ಲಿ? ಯಾಕೋ ಬೇಜಾರು ಮಾಡ್ಕೊಳ್ತೀಯಾ? ನಿನಗಾಗಿದ್ದು ನನಗಾಗುತ್ತೆ, ನನಗಾಗಿದ್ದು ನಿನಗಾಗುತ್ತೆ. ನನ್ನ ಹತ್ರ ಇರೋ ಬ್ರೀಫ್ ಕೇಸು ಭರಣಿಯನ್ನು ಶ್ರೀಮಂತ ಹುಡುಗಿದ್ದು, ಅವಳು ನನ್ನ ಮೆಚ್ಚಿ ಮದುವೆ ಆದ್ರೆ ನಿನಗೆ ಖುಷಿ ಆಗೋದಿಲ್ವೇನೋ? ಮದುವೆ ಹಾಳಾಗ್ ಹೋಗ್ಲಿ, ಮುಂಚೆ ಕೂಡ ಇದ್ದ ಎಲ್ಲ ಅನಾಥ ಶವ ಆಗ್ಬಿಡ್ತೆ ಅಂತ ನಾನು ಬೇಜಾರು ಮಾಡ್ಕೊಂಡಿದ್ರಿ. ನಿನಗೆ ಮದುವೆ ಆದ್ರೆ ನನಗೆ ಖುಷಿ ಆಗಲ್ವೇನೋ? ಒಂದು ಕೆಲಸ ಮಾಡೋಣ, ನಮ್ಮ ಹತ್ರ ಇರೋ ಬ್ರೀಫ್ ಕೇಸ್ನ ತಗೊಂಡೋಗಿ ಆ ಭರಣಿಗೆ ಒಪ್ಪಿಸ್ಬಿಡೋಣ. ಎಂತ ಪ್ರಾಮಾಣಿಕ ನೀನು ಅಂತ ಅವಳು ನನ್ನ ಮದುವೆ ಆಗ್ತಾಳೆ. ನೀ ನನ್ನ ಆಪ್ತ ಮಿತ್ರ ಅಲ್ವಾ, ನಿನಗೆ ಬಹುಮಾನನೂ ಕೊಡ್ತಾಳ. ಇವಾಗ ಏನ್ ಮಾಡೋಣ? ಉಟ್ಟು ಬಟ್ಟಲೆ ಕಾರತ್ತು ಉಡುಪಿಗೆ ಹೋಗ್ಬಿಡೋಣ. ಪದ್ದು ಗಾಡಿ ಯಾಕೋ ನಿಲ್ಲಿಸ್ದೆ? ಪೆಟ್ರೋಲ್ ಆಗೋಯ್ತಾ? ಡೀಸೆಲ್ ಗಾಡಿಗೆ ಯಾರು ಪೆಟ್ರೋಲ್ ಹಾಕಿಸ್ತಾರೇನೋ? ಡೀಸೆಲ್ ಇದೆ. ಮತ್ ಯಾಕೆ ನಿಲ್ಲಿಸ್ದೆ? ಗಾಡಿಲ್ ಡೀಸೆಲ್ ಇದೆ, ಬಾಡಿಲ್ ಡೀಸೆಲ್ ಖಾಲಿ ಆಗ್ಬಿಟ್ಟಿದೆ. ನಾನು ಬಡ್ಕೊಂಡೆ ಗಾಡಿಗೆ ಡೀಸೆಲ್ ಹಾಕ್ಬೇಕಾದ್ರೆ 1 ಲೀಟರ್ ನಾನು ನೀನು ಸುರ್ಕೋ ಅಂತ ನನ್ನ ಮಾತಲ್ಲಿ ಕೇಳಿದೆ. ನೀನು ಅನ್ಕೋತು ನನಗೆ ಹೊಟ್ಟೆ ಹಸಿತಾನೆ ಅಂತ ಕಣ ಹೇಳ್ತಿರೋದ. ಹೌದಾ? ಪದ್ದು ಯಾವ್ದೋ ದೇವಸ್ಥಾನ ಕಾಣ್ತಿದೆ, ದೇವ್ರಿಗೊಂದು ಸಲ್ಯೂಟ್ ಹೊಡೆದು ಆಮೇಲೆ ಊಟಕ್ಕೋಣ ಬಾ. ಅಮ್ಮ, ನಾವು ಒಂದೇ 1 ನಿಮಿಷ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ತೀವಿ. ನಮ್ಮ ಚಪ್ಪಲಿಗಳು ನೋಡ್ಕೊಂತೀರಾ? ಆಯ್ತು, ನಾನಿರೋದೇ ಅದಕ್ಕೆ. ಪದ್ದು ಗರ್ಭಗುಡಿಲಿ ದೇವರೇ ಕಾಣ್ತಿಲ್ವಲ್ಲ? ಇದು ಕಣ್ಣಿಗೆ ಕಾಣದ್ ದೇವ್ರ ಅನ್ಸುತ್ತಾ? ಕಣ್ ಕಡೆ ಕೈ ಮುಕ್ಕೊಂಬಿಡು. ದೇವ್ರೆ, ನಾವು ಉಡುಪಿಗೆ ಹೋಗ್ತಾ ಇದೀವಿ, ಆದಷ್ಟು ಬೇಗ ಆ ಭರಣಿ ಜೊತೆ ನನ್ನ ಭೇಟಿ ಮಾಡ್ಸಪ್ಪ. ಅವ್ರು ಕೊಡೋ ಗಿಫ್ಟಿನ ನಾನು ಪಲ್ಲು ಕೊಡೋ ಹಾಗೆ ಮಾಡಪ್ಪ. ಆದಷ್ಟು ಬೇಗ ಆ ಭರಣಿ ಜೊತೆ ನನ್ಗೆ ಲೈಟ್ ಆಗಿ ಮದುವೆ ಮಾಡ್ಸಪ್ಪ. ಲೈಟ್ ಆಗಿ ಬೇಡ, ಸ್ಟ್ರಾಂಗ್ ಆಗಿ ಮದುವೆ ಮಾಡ್ಸಪ್ಪ. ಅವ್ನು ಹೇಳಿದ್ದನ್ನೆಲ್ಲ ಕೇಳಪ್ಪ ಕೇಳಪ್ಪ. ದೇವ್ರೇ ಕಾಪಾಡಪ್ಪ. ಕಾಣ್ತಿಲ್ಲ, ಗರ್ಭಗುಡಿಲಿ ದೇವ್ರಿಲ್ಲ, ಹೊರಗಡೆ ನಮ್ ಚಪ್ಪಲಿ ಶೂಸ್ ಇಲ್ಲ. ಸರ್ ಏನ ಸರ್? ಅದು ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಒಳಗಡೆ ಹೋಗಿದ್ವಿ. ಒಂದ್ ಹೆಂಗ್ಸಿಗೆ ನಮ್ ಚಪ್ಪಲಿ ಶೂಸ್ ನೋಡ್ಕೊಳಮ್ಮ ಅಂತ ಹೇಳಿದ್ವಿ. ಈಗ ಚಪ್ಪಲಿ ಶೂಸ್ ಕಾಣ್ತಿಲ್ಲ, ಆ ಹೆಂಗ್ಸು ಕಾಣ್ತಿಲ್ಲ. ಹೆಂಗ್ಸಲ್ಲಿ ವ್ಯಾನಿಟಿ ಬೇಕಿತ್ತ ಸರ್? ಒಂದಲ್ಲ 4 ಇತ್ತು. ಓ ಯಾವ ಮಾರ್ಬಿಟ್ರಲ್ಲ ಸರ್. ಹೆಂಗ ಸರ್? ಅಯ್ಯಮ್ಮ ಕಳ್ಳಿ ಸರ್. ಮತ್ತೆ ತಾವು ಅವ್ರ ಗಂಡ ಸರ್. ಎಲ್ಲಿ ಆ ತಾಂಟಿಗ? ನಮ್ಗೇನ್ ಗೊತ್ತು? ನಾವು ಅವ್ರನ್ನೇ ಹುಡುಕ್ತಾ ಇದೀವಿ. ನಿಮಗ್ ಸಿಕ್ಕಿದ್ರೆ ಕಳ್ಸ್ಕೊಡ್ತೀರಾ? ಸಿಕ್ಕಿದ್ರೆ ಕಳ್ಸ್ಕೊಡಲ್ಲ, ಫಿನಿಶ್ ಮಾಡ್ಬಿಡ್ತೀವಿ. ಪಾಪ ನಮ್ಮ ಪದ್ದು ಅಂತದ್ ಏನ್ ಮಾಡಿದಾನೆ? ನಮ್ ಬ್ರೀಫ್ ಕೇಸ್ ನಲ್ಲಿ ಲಪ್ಟಾಯಿಸಿದ್ರೆ ನಾವು ಬಿಟ್ಬಿಡ್ತೀವಾ? ಆ ಬ್ರೀಫ್ ಕೇಸ್ ನಮ್ಗೆ ಸಿಗ್ಲಿದ್ರೆ ಏನ್ ಮಾಡ್ತೀವಿ ಗೊತ್ತಾ? ಏನ್ ಮಾಡ್ತೀರಾ? ಅವ್ರ ಜೊತೆ ನಿಮ್ಮನ್ನು ಫಿನಿಶ್ ಮಾಡ್ಬಿಡ್ತೀವಿ. ಅಣ್ಣಯ್ಯ! ನೀವು ಮತ್ತೆ ನಮ್ಮನೆ ಕಡೆ ಬಂದ್ರಾ? ಏನೋ ನಿಮ್ಮ ಟ್ಯಾಕ್ಸಿ ಡ್ರೈವರ್ ಸಿಕ್ಕಿದ್ನ? ನಿಮ್ಮ ಬ್ರೀಫ್ ಕೇಸು ನಿಮಗೆ ಸಿಕ್ತಾ? ಸಿಕ್ಕಿದ್ರು, ಒಬ್ರಲ್ಲ 2 ಸಿಕ್ಕಿದ್ರು. ನಮ್ಗೆ ಚಲ್ಲೆ ಹಣ್ಣು ತಿನ್ಸಿ ಬ್ರೀಫ್ ಕೇಸ್ ತಗೊಂಡು ಓಡೋದ್ರು. ಬಿಸತಿ ಮಾಡುವೆ. ಹಾಂ ಆಯ್ತು, ಏನು ಅಂದಂಗಾಯ್ತು. ಬ್ರೀಫ್ ಕೇಸ್ ಕೊಡ್ಲಿಲ್ಲ ಅಂದ್ರೆ ಚುಚ್ತೀನಿ ಅಂತ ಹೇಳ್ತಿದ್ದಾನೆ. ಒಳ್ಳೆ ಕತೆ ಕಂಡ್ರೆ ಬ್ರೀಫ್ ಕೇಸ್ ಎತ್ಕೊಂಡು ಹೋದ ನಾವು ನನಗೆ ಯಾಕೆ ಚುಚ್ತೀಯಾ? ಅವ್ರು ಓಡೋಗೋದಕ್ಕೆ ನೀವೇ ಯಾಕೆ ಪ್ಲಾನ್ ಮಾಡಿರ್ಬಾರ್ದು? ಸುರ್ಕು ಬ್ರೀಫ್ ಕೇಸ್ ಕೊಡ್ತೀರಾ ಪುನಃ ಬುರ್ನು ಮಲ್ಲನೆ. ಏನ್ರಿ ಅದು ತುರ್ಕು ಪರ್ಕೊಂತವ್ರೆ? ಏನ್ ಹಂಗಂದ್ರೆ? ಬ್ರೀಫ್ ಕೇಸ್ ಕೊಡ್ಲಿಲ್ಲ ಅಂದ್ರೆ ಮೊದಲನೇ ಹಣ ಇವ್ರದೇ ಬೀಳೋದು ಅಂತ ಹೇಳ್ತಿದ್ದಾರೆ. ಅಣ್ಣಯ್ಯ ಅವ್ರು ಎಲ್ಲಿದ್ದಾರೆ ಅಂತ ಮೊದಲು ಫೋನ್ ಮಾಡೋದು ವಿಚಾರಿಸ. ಅಪ್ಪ ನೀನು ಸರಕು ಪರ್ಕೊಂಡ್ಸ್ಬಿಡ, ನಾ ಮಾಡ್ತೀನಿ ಇರೋ. ಒಳ್ಳೆ ಯಾಕೋ ಏನಾಯ್ತು? ನನ್ ಗಾಡಿ ಓಡ್ಸೋದ್ ನೋಡಿ ಭಯ ಆಯ್ತನ? ಇಲ್ಲ ಕಣೋ, ಬಾವ ಫೋನ್ ಮಾಡ್ತಿದ್ದಾರೆ. ಧೈರ್ಯವಾಗಿತ್ತ, ನಾನಿದ್ದೀನಿ. ಹಲೋ ಬಾವ ಹೇಳಿ. ಲೇ ದಂಡಪಿಂಡಗಳ, ನೀವು ಮಾಡಿರೋ ಕೆಲಸಕ್ಕೆ ಇಲ್ಲಡಿಲಿ ಫೋನಲ್ಲೇ ಮಕ್ ಕೊಡ್ಬಿಡ್ಬೇಕು ಅನ್ಸುತ್ತೆ ಕಣ್ರ.
ಅದೇನೋ ಬ್ರೀಫ್ ಕೇಸ್ ಅಂತೆ ಹುಡ್ಕೊಂಡು ಒಂದ್ ಇಬ್ರು ಬಂದಿದ್ದಾರೆ ಕಣ್ರ. ಅದು ನಿಮ್ಮ ಹತ್ರ ಇದೆಯೇನ್ರ? ಬಾಬಾ ಬ್ರೀಫ್ ಕೇಸು ಅವ್ರದ್ದಲ್ಲ, ಅವ್ರು ಸರಿ ಇಲ್ಲ. ನಾವಿವಾಗ ಉಡುಪಿಗೆ ಹೋಗ್ತಾ ಇದ್ದೀವಿ. ಉಡುಪಿಗ? ಅಲ್ಲಿಗೆ ಯಾಕ್ರೋ ಹೋಗ್ತಾ ಇದ್ರ? ದೇವ್ರ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ನಿಮ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊಳಕ್ ಹೋಗ್ತಾ ಇದೀವಿ. ಮತ್ತೆ ಫೋನ್ ಮಾಡಕ್ ಹೋಗ್ಬೇಡಿ, ನಾ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೀನಿ. ಇಡ್ರಿ ಫೋನ್. ಅಲ್ಲ ಅಲ್ಲ ಹೋಗತ್ತ ಇಟ್ಟೇ ಬಿಟ್ರೆ ನಮ್ಮಪ್ಪನಿಗೂ ಆ ಬ್ರೀಫ್ ಕೇಸು ನಿಮಗೆ ಸಿಗಲ್ಲ, ಹೊಸ ತಗೊಂಡ್ಬಿಡಿ. ಯಾಕ್ರೆ ಸಿಗಲ್ಲ? ಅದ್ ಎತ್ಕೊಂಡು ಅವ್ರು ಉಡುಪಿಗೆ ಹೊಂಟ್ಬಿಟ್ಟವ್ರೆ. ಭರಣಿನೂ ಉಡುಪಿಗೆ ಹೋಗಿದ್ದಾಳೆ, ಇವರು ಉಡುಪಿಗೆ ಹೋಗ್ತಿದ್ದಾರೆ. ಅವರು ಆ ಬ್ರೀಫ್ ಕೇಸ್ನ ಭರಣಿ ಕೊಡೋಕ್ಕಿಂತ ಮುಂಚೆ ಹೇಗಾದ್ರೂ ಮಾಡಿ ನಾವು ಅದನ್ನ ಲಪ್ಟಾಯಿಸ್ಬೇಕು. ಬ್ರೀಫ್ ಕೇಸ್ ಕೊಡ್ತೀನಿ ಅರ್ಜೆಂಟಲ್ಲ ಕಾರ್ ಬಲ್ಪ್. ಏನೋ ಕಾರ್ ಬಲ್ಪೆ ಅಂದ್ರೆ ಏನದು? ಆ ಬ್ರೀಫ್ ಕೇಸ್ನ ನಮಗೆ ಕೊಡ್ಲಿಲ್ಲ ಅಂದ್ರೆ ಅವರಿಬ್ರು ಕೈ ಕಾಲನ್ನ ಮುರಿತೀನಿ ಅಂತ ಹೇಳ್ತಿದ್ದಾನೆ. ದೇವ್ರ ಕೊಟ್ಟ ತಂಗಿ ಆ ವಿಠಲ್ ಮಹಾರಾಜ್ದು ಮತ್ತು ಪದ್ದಪ್ಪಂದು ಸಿಂಗಲ್ ಆಗಿರೋ ಫೋಟೋಗಳಿದೆಯೇನೆ? ಇದಣ್ಣಯ್ಯ, ಆದ್ರೆ ತುಂಬಾ ಚಿಕ್ಕದು. ತಗೊಳಮ್ಮ ಈ ದುಡ್ಡನ್ನ. ನೋಡು ಅವ್ರಿಬ್ರು ಜೊತೆಲಿರಾಗೆ ಒಂದು ದೊಡ್ಡ ಫೋಟೋ ಮಾಡಿಸಿಟ್ಬಿಡು. ಯಾಕಣ್ಣಯ್ಯ? ಅವರಿಬ್ರು ಹಣೆ ತುಂಬಾ ಕುಂಕುಮ ಇಕ್ಕಕ್ಕೆ. ಪಾಂಡುರಂಗ ಗಂಡುಗಲಿ. ಈಗ ಯಾರೋ ಒಂದಿಬ್ರು ಬಂದ್ರು, ಸ್ವೀ ಅಂತ ಚಾಕು ತೋರಿಸಿದ್ರು. ನೀವೊಂದು ಲಂಗ ತೋರಿಸ್ಬಿಡಿ, ಒಂದ್ ಮೂಲೆನೆಲ್ಲ ಕೂತ್ಕೊಂಡ್ಬಿಡ್ತೀನಿ. ಯಾರನ್ನ ಬಂದು ಹಣೆ ಕುಂಕುಮನು ತಲೆಗೆ ಹೂನು ಮುಡಿಸ್ಬಿಡಿ. ಹೆಂಗ್ ಮಾತಾಡ್ತಾ ಹಾಬಿ ಇಮಿಡಿಯೇಟ್ ಆಗಿ ನಾವು ಪದ್ದು ಬಿಟ್ಲನ್ನ ಸೇವ್ ಮಾಡ್ಬೇಕು, ಇಲ್ಲ ಅಂದ್ರೆ ಇವರಿಬ್ರು ಪದ್ದು ಬಿಟ್ಲನ್ನ ಫಿನಿಶ್ ಮಾಡ್ಬಿಡ್ತಾರೆ. ಅಲ್ಲ ಏನ ಆಡ ಮತ್ಕೊಂಡ್ ಅರ್ಥ ಪಡ್ಬೇಡ್ರಿ. ಹೆಂಗ್ರಿ ಅವೆರಡು ದಂಡ ಪಂಡಿಗಳು ನಾವು ಸೇವ್ ಮಾಡೋದು ಅಲ್ಲ. ಯಾಕಂದ್ರೆ ನಾವು ಇಲ್ಲಿ ಅವ್ರಿಬ್ರು ಉಡುಪಿಗೆ ಹೊರಟಿದ್ದಾರೆ, ಅದ್ ಹೆಂಗ್ರಿ ಸೇವ್ ಮಾಡ್ತೀರಿ ಅವ್ರನ್ನ? ನಾವು ಉಡುಪಿಗೆ ಹೊರಟ್ರೆ ಆಯ್ತಪ್ಪ. ಹೊರಟ್ರು ಆಯ್ತಪ್ಪ. ಮಡಗಿದೀಯಾ ಕಾಸ? ಸಾಸಿವೆ ಡಬ್ಬದಲ್ಲಿ 20 ರೂಪಾಯಿ ಮಡಗಿದ್ದೀನಿ, ಕೊಡ್ಲಾ? 20 ರೂಪಾಯಿಗೆ ಒಂದು 100 ಗ್ರಾಮ್ ಉಪ್ಪಿನಕಾಯಿ ಬರುತ್ತೆ, ಅದನ್ನ ತಗೊಂಬಾ. ಇಲ್ಲೇ ದುಂಡು ಕುತ್ಕೊಂಡು ಎಲ್ಲರೂ ನೆಪ್ಕಣೆ. ಮನೆ ಮಂದಿ ಕಷ್ಟದಲ್ಲಿ ನಿಲ್ಲಬೇಕಾದ್ರೆ ಅವಳನ್ನ ಕಾಪಾಡಬೇಕಾದ್ದು ಗಂಡುಗಲಿ ವಂಶದವರ ಕರ್ತವ್ಯ. ಶುರುವಾಯ್ತು. ಪದ್ದು ಊರಲ್ಲಿ ಕುರಿ ಕಾಯ್ಕೊಂಡಿದ್ದ, ಅವನ್ನೇನೋ ಉದ್ಧಾರ ಮಾಡ್ತೀವಿ ಅಂತ ಇಲ್ಲಿ ಕಳ್ಕೊಂಡು ಬಂದ್ವಿ. ನಾಳೆ ಅವನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ಹಳ್ಳಿ ಜನಕ್ಕೆ ನಾನು ಏನಂತ ಉತ್ತರ ಕೊಡ್ಲು? ಇನ್ನೇನು ಕೊಡ್ತೀಯ? ಇಂಥ ದಿವಸ ಹಿಂಗಾಗಿ ಪ್ರಾಣ ಹೋಯ್ತು, ಇಂಥ ದಿವಸ ವೈಕುಂಠ ಸಮಾರಾಧನೆ ಇಟ್ಕೊಂಡಿದೀವಿ, ಬಂದು ಎಲ್ಲರೂ ವಡೆ ಪಾಯಸ ತಿನ್ಕೊಂಡು ಹೋಗಿ ಅಂತ ಉತ್ತರ ಹೇಳಿದ್ರೆ ಆಯ್ತು. ನಾವು ಮುಂಚೆ ಒಂದು ದೊಡ್ಡ ಗಾಡಿ ಮಾಡಿ ಮನ ಮಂದಿ ಎಲ್ಲ ಉಡುಪಿಗೆ ಹೋಗೋಣ. ಹೌದು ಅಣ್ಣಯ್ಯ, ನಮ್ಮ ಯಜಮಾನನ್ ಕಾಪಾಡೋದು ನಿನ್ ಕೈಲಿದೆ. ಅವ್ರನ್ನೇನಾದ್ರೂ ಕಾಪಾಡಿದ್ದೆ ಆದ್ರೆ ನಾನು ಆಸ್ತಿ ಪಾಲೇ ಕೇಳಲ್ಲ. ಅವರಿಬ್ರು ಉಡುಪಿಗೆ ಯಾವ ರೂಟಲ್ಲಿ ಹೋಗ್ತಾರೆ ಅಂತ ಕೇಳ್ಕೊಂಬರೋಣ. ಸುಮ್ಮನೆ ಹೇಳಿದ್ರೆ ಕೇಳಲ್ಲ, ದಬಾಯಿಸಿದ್ರೆ ಬಾಯ್ ಬಿಡ್ತಾರೆ. ಅಯ್ಯೋ, ಮನೆ ಬೀಗ ಹಾಕಿದ್ದಾರೆ, ಮನೆ ಖಾಲಿ ಮಾಡ್ಬಿಟ್ಟಿದ್ದಾರೆ. ಅಂದಮೇಲೆ ಬ್ರೀಫ್ ಕೇಸ್ ಅವರಿಗೆ ಗೊತ್ತಿದೆ ಅಂತ ಆಯ್ತು. ಒಂದ್ ನಿಮಿಷ ಇರು. ಹಲೋ ದಿವಾಕರ್, ನಾನು ಮಾಯಾ ಮಾತಾಡ್ತಾ ಇರೋದು. ಅವರಿಬ್ರು ಉಡುಪಿಗೆ ಹೊರಟಿರೋದು ನಿಜನಾ? ಕಾರ್ ನಂಬರ್ ನೋಟ್ ಮಾಡ್ಕೊಂಡ್ಯಾ? ಸೇಮ್ ಕಾರಾ? ಓಕೆ, ನಾವು ಅವ್ರನ್ನ ಫಾಲೋ ಮಾಡ್ತಾ ಇರ್ತೀವಿ. ಸಮಯ ಬಂದಾಗ ನಿನ್ಗೂ ತಿಳಿಸ್ತೀವಿ. ಯಾವುದೇ ಕಾರಣಕ್ಕೂ ಆ ಬ್ರೀಫ್ ಕೇಸು ಭರಣಿಗೆ ತಲುಪಬಾರ್ದು. ಸರಿ, ಬಾಯ್. ಏನಂತೆ? ನಾವೀಗಲೇ ಉಡುಪಿಗೆ ಹೊರಡ್ಬೇಕು, ಬಾ. ಲೋ ಪದ್ದು, ನನಗೆ ಪಲ್ಲು ಬಗ್ಗೆ ಸಿಕ್ಕಾಪಟ್ಟೆ ಯೋಚನೆ ಆಗ್ತಿದೆ ಕಣ. ಹೊಟ್ಟೆ ಹಚ್ಚುತ್ತಾರ ಟೈಮಲ್ಲಿ ನಿನಗೆ ಯಾಕೋ ಪಲ್ಲು ಯೋಚನೆ? ನಾವೇನೋ ಇದು ತಿಂತಾ ಇದೀವಿ, ಪಾಪ ಅವಳಲ್ಲಿ ತಿಂದಿದ್ದಳು ಬಿಟ್ಟಿದ್ದಳು, ಅದ್ರ ಬಗ್ಗೆ ಯೋಚನೆ ಆಗದೆ ಇರುತ್ತಾ? ನೋಡಬಿಟ್ಲ, ದೋಸೆ ತಿನ್ನೋ ಟೈಮಲ್ಲಿ ಬೇರೆ ವಿಷಯದ ಬಗ್ಗೆ ಯೋಚನೆ ಮಾಡಬಾರ್ದು. ದೋಸೆ ತಿಂದ ಮೇಲೆ ಭರಣಿ ಸಿಗ್ತಾಳೆ, ನಾವು ಅವಳಿಗೆ ಬ್ರೀಫ್ ಕೇಸ್ ಕೊಡ್ತೀವಿ, ಅವಳಿಗೆ ನಮಗೆ ಪ್ರೀತಿ ಬೆಳೆಯುತ್ತೆ, ಅವಳು ನನ್ನ ಮದುವೆ ಆಗ್ತಾಳೆ, ನಿನಗೆ ನಿನ್ನ ಬಹುಮಾನ ಸಿಗುತ್ತೆ. ಎಸ್ ಹೇಳಿ ಸರ್, ಏನ್ ಕೊಡ್ಲಿ? ಬಿಟ್ಲಾ, ಲೇಡಿ ವೈಟ್ ರೈಸ್ ಚೆನ್ನಾಗಿದ್ದಾರಲ್ವೇನಾ? ಮೇಡಮ್, ನಮ್ಗೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಜ್ಯೂಸ್ ಕುಡ್ದ ಅಭ್ಯಾಸ. ಯಾವ ಜ್ಯೂಸ್ ಚೆನ್ನಾಗಿದೆ? ಆಪಲ್ ಜ್ಯೂಸ್. ಆಪಲ್ ಹಾಕ್ತೀರಾ? ಆಪಲ್ ಜ್ಯೂಸ್ ಮಾಡಕ್ಕಾಗತ್ತಾ? ಅದೇಗಾಗುತ್ತೆ ಸರ್? ಕೋಪ ಮಾಡ್ಕೋಬೇಡಿ, ನಮ್ಗೆ 2 ಆಪಲ್ ಜ್ಯೂಸು, 2 ಮಸಾಲೆ ದೋಸೆ, 2 ಬಜ್ಜಿ, 2 ಪೂರಿ ತಗೊಂಡ್ಬನ್ನಿ. ಬಿಟ್ಲಾ,
ಯಾವ ಹುಡುಗಿನ ನೋಡಿದ್ರು ನನಗೆ ಭರಣಿನ್ ನೋಡ್ದಂಗೆ ಆಗುತ್ತೆ ಕಣೋ. ಭರಣಿ ನೋಡಿದ್ಮೇಲೆ ಈ ರೋಗ ಬಿಟ್ಟೋಗುದ್ ಬಿಡ.